ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದರೂ ರಕ್ತಪಾತ ಮಾತ್ರ ನಿಲ್ಲುತ್ತಿಲ್ಲ. ಒಂದು ಕಡೆ ಬಿಜೆಪಿ 108 ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚಿಸಲು ಸಿದ್ಧತೆ ನಡೆಸುತ್ತಿದೆ. ಇನ್ನೊಂದೆಡೆ ರಾಜಕೀಯ ದ್ವೇಷಕ್ಕೆ ಪ್ರಾಣಗಳು ಹೋಗುತ್ತಿವೆ. ಅಚ್ಚರಿಯ ವಿಷಯವೇನೆಂದರೆ ಈ ಬಾರಿ ಬಂಗಾಳದ ಮುಂದಿನ ಸಿಎಂ ಎಂದೇ ಕೇಳಿಬರುವ ಸುವೇಂದು ಅಧಿಕಾರಿ ಅವರ ಅಪ್ರಾಪ್ತ ಚಂದ್ರನಾಥ್ ರಥ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೊಲೆಯ ಹಿಂದೆ ಯಾರಿದ್ದಾರೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ನೋಡಿ ಫ್ರೆಂಡ್ಸ್, ಹತ್ಯೆ ನಡೆದಿದ್ದು ಹೇಗೆ? ಇದು ಚಂದ್ರನಾಥ್ ರಥ್ ಅವರು ಕೇವಲ ಸುವೇಂದು ಅಧಿಕಾರಿಯವರ PA ಆಗಿರಲಿಲ್ಲ, ಅವರು ಮಾಜಿ ಏರ್ಫೋರ್ಸ್ ಅಧಿಕಾರಿ ಕೂಡ ಆಗಿದ್ದರು. ನಿನ್ನೆ ಕೆಲಸ ಮುಗಿಸಿ ಕೋಲ್ಕತ್ತಾದಿಂದ ತಮ್ಮ ಊರಾದ ಸ್ವಂತ ಊರಿಗೆ ಅಂದರೆ ಮಧ್ಯಮ್ ಗ್ರಾಮ್ ಎಂಬ ಇವರ ಊರು ಸ್ಕಾರ್ಪಿಯೋ ಕಾರ್ನಲ್ಲಿ ಹೋಗುತ್ತಿದ್ದಾಗ ಬೈಕಿನಲ್ಲಿ ಬಂದ ದುಷ್ಕರ್ಮಿಗಳು ಕಾರ್ ನಿಲ್ಲಿಸಿ ಅವರ ಮೇಲೆ 10 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ. ತಲೆಗೆ ಮತ್ತು ಎದೆಗೆ ತಗುಲಿದ ಗುಂಡುಗಳಿಂದಾಗಿ ಚಂದ್ರನಾಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವರ ಡ್ರೈವರ್ ಬುದ್ಧದೇವ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು, ಇವರು ಸಾವು ಬದುಕಿನ ಜೊತೆ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಹೋರಾಡುತ್ತಿದ್ದಾರೆ. ಮತ್ತು ಭವಾನಿಪುರ ಸೋಲಿನ ದ್ವೇಷವೇ ಇದು ಅಂತ ಹೇಳಬಹುದು. ನೋಡಿ, ಚಂದ್ರನಾಥ್ ಅವರು ಭವಾನಿಪುರ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ಪರವಾಗಿ ಪೂರ್ತಿ ಚುನಾವಣಾ ಮ್ಯಾನೇಜ್ಮೆಂಟ್ ಮಾಡಿದ್ದರು. ಅಂದರೆ ಮಮತಾ ಬ್ಯಾನರ್ಜಿ ಅವರ 15,000 ಮತಗಳಿಂದ ಸೋಲಲು ಇವರೇ ಪ್ರಮುಖ ಕಾರಣ ಎಂಬ ಸಿಟ್ಟಿನಿಂದ TMC ಕಾರ್ಯಕರ್ತರು ಈ ಕೃತ್ಯ ಎಸಗಿದ್ದಾರೆ ಎಂದು ಬಿಜೆಪಿ ಆರೋಪಿಸುತ್ತಿದೆ. 4ನೇ ತಾರೀಕು ಅಮಿತ್ ಶಾ ಅವರು ಗುಂಡಾಗಳನ್ನು ಉಲ್ಟಾ ನೇತು ಹಾಕುತ್ತೇವೆ ಎಂದು ಹೇಳಿದ್ದರು. ಅದಕ್ಕೆ ಪ್ರತಿಯಾಗಿ ಗುಂಡಾಗಳು ಈಗ ಈ ಹತ್ಯೆ ಮಾಡಿದ್ದೇವೆ ಸವಾಲು ಹಾಕುತ್ತಿದ್ದಾರಾ ಎಂಬ ಪ್ರಶ್ನೆ ಮೂಡಿ ಬಂದಿದೆ. ನೋಡಿ, ಮಮತಾ ಬ್ಯಾನರ್ಜಿ ರಾಜೀನಾಮೆ ಮತ್ತು ಅಸೆಂಬ್ಲಿ ವಿಸರ್ಜನೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಅವರು ಸೋತರೂ ರಾಜೀನಾಮೆ ನೀಡಲಿಲ್ಲ, ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ಇಂತಹ ರಾಜ್ಯಪಾಲರ ಸೂಚನೆ ಮೇರೆಗೆ ಪಶ್ಚಿಮ ಬಂಗಾಳ ಚೀಫ್ ಸೆಕ್ರೆಟರಿ ಅವರು ಅಸೆಂಬ್ಲಿಯನ್ನು ಅಧಿಕೃತವಾಗಿ ವಿಸರ್ಜನೆ ಮಾಡಿದ್ದಾರೆ. ಆರ್ಟಿಕಲ್ 174 ಅಡಿಯಲ್ಲಿ ರಾಜ್ಯಪಾಲರಿಗೆ ಇರುವ ವಿಶೇಷತೆ ಅಧಿಕಾರವನ್ನು ಬಳಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮೇ 7ರಂದು 2026 ಹಳೆಯ ಸರ್ಕಾರ ಅವಧಿ ಮುಗಿದ ಕಾರಣ ಈ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ನೋಡಿ, ಮತ್ತು ಈ ಬಂಗಾಳದಲ್ಲಿ ಗೆದ್ದವರ ಸಂಭ್ರಮಕ್ಕಿಂತ ಹೆಚ್ಚಾಗಿ ಸೋತವರ ಆಕ್ರೋಶ, ರಕ್ತಪಾತವೇ ಬಹಳ ಸುದ್ದಿಯಾಗುತ್ತಿದೆ. ಅಲ್ಲಿ ಇಲೆಕ್ಷನ್ ಮುಗಿದ ಮೇಲೂ ರಕ್ತಪಾತ, ಹೊಡೆದಾಟ, ಬಡದಾಟ ಜಾಸ್ತಿ ಆಗುತ್ತಾ ಇದೆ. ಯಾಕೆಂದರೆ ಸುವೇಂದು ಅಧಿಕಾರಿಯವರ ಆಪ್ತನ ಹತ್ಯೆ ಬಂಗಾಳದ ರಾಜಕೀಯದಲ್ಲಿ ಯಾವ ತಿರುವು ಪಡೆಯಲಿದೆ, ಕಾದು ನೋಡಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಅಭಿಪ್ರಾಯವೇನು, ಇದು ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಧನ್ಯವಾದಗಳು ಫುಲ್ ವಾಚ್ ನೋಡೋದಕ್ಕೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನೋಡ್ತಿದ್ರೆ ಫಾಲೋ ಮಾಡಿ. ನಿಮ್ಮ ಸಪೋರ್ಟೇ ನಮಗೆ ದೊಡ್ಡ ಬೆಂಬಲ. ಶೇರ್ ಮಾಡಿ, ಆದಷ್ಟು ಮಾಡಿ. ಬಾಯ್ ಫ್ರೆಂಡ್ಸ್.